ಬೈಲಹೊಂಗಲ ತಾಲೂಕು ಜಿಲ್ಲೆಯನ್ನಾಗಿ ಘೋಷಣೆಗೆ ಪಟ್ಟು ಹಿಡಿದಿದ್ದಾರೆ ಪ್ರತಿಭಟನಾಕಾರರು. ಬೈಲಹೊಂಗಲ ಪಟ್ಟಣದ 3000 ಮಠದಲ್ಲಿ ಸಭೆ. ಇನ್ನು ಕಲಾಪದ ವೇಳೆ ಹಲವು ಸಂಘಟನೆಗಳಿಂದ ಸಿಎಂ ಭೇಟಿಯನ್ನ ಮಾಡೋದಕ್ಕೆ ಪ್ರಯತ್ನ ನಡೀತಾ ಇದೆ. ಇನ್ನು ಚಿಕ್ಕೋಡಿ, ಗೋಕಾಕ ಮತ್ತೆ ಬೈಲಹೊಂಗಲ ಜಿಲ್ಲೆಗೆ ಆಗ್ರಹ ನಡೀತಾ ಇರುವಂತದ್ದು. ಬೈಲಹೊಂಗಲ ಜಿಲ್ಲೆಯನ್ನಾಗಿ ಘೋಷಣೆ ಮಾಡೋದಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ ಪ್ರತಿಭಟನಾಕಾರರು. ಬೈಲಹೊಂಗಲ ತಾಲೂಕನ್ನ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಿ ಅಂತ ಕೇಳ್ತಾ ಇದ್ದಾರೆ. 3000 ಮಠದಲ್ಲಿ ಸಭೆ ನಡೀತಾ ಇರುವಂತದ್ದು. ಕಲಾಪದ ವೇಳೆ ಹಲವಾರು ಸಂಘಟನೆಗಳಿಂದ ಸಿಎಂ ಭೇಟಿ ಆಗೋಕೆ ಪ್ರಯತ್ನ ನಡೀತಾ ಇದೆ. ಚಿಕ್ಕೋಡಿ, ಗೋಕಾಕ ಮತ್ತೆ ಬೈಲಹೊಂಗಲ ಜಿಲ್ಲೆಯ ಜನತೆ ಆಗ್ರಹ ಮಾಡ್ತಾ ಇದ್ದಾರೆ. ಇನ್ನು ಡಿಸೆಂಬರ್ 31ರೊಳಗೆ ಘೋಷಣೆ ಮಾಡಲೇಬೇಕು ಅಂತ ಪಟ್ಟು ಹಿಡಿತಾ ಇರುವಂತದ್ದು ಪ್ರತಿಭಟನಾಕಾರರು. ಚಿಕ್ಕೋಡಿ, ಗೋಕಾಕ ಮತ್ತೆ ಬೈಲಹೊಂಗಲ ಜಿಲ್ಲೆಗಳನ್ನಾಗಿ ಘೋಷಣೆ ಮಾಡಿ ಅಂತ ಪಟ್ಟು ಹಿಡಿತಾ ಇದ್ದಾರೆ. ಉಗ್ರ ಹೋರಾಟವನ್ನ ಮಾಡ್ತಾ ಇದ್ದಾರೆ ಅಲ್ಲಿನ ಪ್ರತಿಭಟನಾಕಾರರು. ಬೈಲಹೊಂಗಲವನ್ನ ಪ್ರತ್ಯೇಕವಾಗಿ ಒಂದು ಜಿಲ್ಲೆ ಅನ್ನೋ ರೀತಿಯಾಗಿ ವಿಂಗಡಣೆ ಮಾಡಿ ಅನ್ನೋದಾಗಿ ಅವರ ಒಂದು ಒತ್ತಾಯ ಆಗಿರುವಂತದ್ದು. ಜಿಲ್ಲಾ ಕೇಂದ್ರ ಕೂಗು ಹೆಚ್ಚಾಗಿ ನಡೀತಾ ಇರುವಂತದ್ದು. ಬೈಲಹೊಂಗಲದಲ್ಲಿ ಉಗ್ರ ಹೋರಾಟವನ್ನ ಕೈಗೊಂಡಿದ್ದಾರೆ. 3000 ಮಠದಲ್ಲಿ ಈ ಕುರಿತಾಗಿ ಸಭೆಯನ್ನ ಕೂಡ ನಡೆಸಿದ್ದಾರೆ. ಕಲಾಪದ ವೇಳೆ ಕೆಲವರು ಸಿಎಂ ಅನ್ನ ಭೇಟಿ ಮಾಡೋದಕ್ಕೆ ಪ್ರಯತ್ನವನ್ನ ಕೂಡ ನಡೆಸಿದ್ದಾರೆ. ಚಿಕ್ಕೋಡಿ, ಗೋಕಾಕ ಮತ್ತೆ ಬೈಲಹೊಂಗಲ ಜಿಲ್ಲೆಗೆ ಆಗ್ರಹ ನಡೀತಾ ಇರುವಂತದ್ದು. ಡಿಸೆಂಬರ್ 31ರೊಳಗೆ ಘೋಷಣೆ ಮಾಡಿ, ಇಲ್ಲ ಅಂದ್ರೆ ಉಗ್ರ ಹೋರಾಟ, ಈಗೇನು ಹೋರಾಟ ನಡೀತಿದೆ ಅದನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ತೀವಿ ಅನ್ನೋದಾಗಿ ಒತ್ತಾಯವನ್ನ ಇಡ್ತಿದ್ದಾರೆ, ಆಗ್ರಹಿಸ್ತಾ ಇದ್ದಾರೆ ಪ್ರತಿಭಟನಾಕಾರರು. ಬೈಲಹೊಂಗಲವನ್ನ ಪ್ರತ್ಯೇಕ ಜಿಲ್ಲೆಯನ್ನಾಗಿ ವಿಂಗಡಣೆ ಮಾಡಿ ಅಂತ ಅವರು ಇವತ್ತಿನ ದಿನ ನಾವು ಯಾಕೆ ಈ ಸಭೆಯನ್ನ ಕರೆದಿದ್ದೇವೆ ಅಂತ ಹೇಳಿ ಅಂದ್ರೆ, ಎಲ್ಲಿ ಮುಖ್ಯಮಂತ್ರಿಗಳು ತಮ್ಮ ಮಾತನ್ನ ತಪ್ತಾರೋ ಏನೋ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಒಂದು ಸಂದೇಶ ರವಾನೆಯನ್ನ ಸರ್ಕಾರಕ್ಕೆ ಸಲ್ಲಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಯಾವ ರೀತಿ ರೂಪುರೇಷೆಗಳನ್ನ ತಯಾರಿ ಮಾಡಬೇಕು ಅನ್ನುವಂತಹ ಎಲ್ಲ ಚರ್ಚೆಗಳನ್ನ ಮಾಡ್ಲಿಕ್ಕೆ ನಾವೆಲ್ಲರೂ ಕೂಡ ಇವತ್ತು ಸೇರಿದ್ದೇವೆ. ಒಂದು ನೆನಪಿಟ್ಕೊಳ್ಬೇಕು, ನಾವು ಜಿಲ್ಲೆಯನ್ನ ನಾವೆಲ್ಲರೂ ಕೂಡ ಕೇಳ್ತಾ ಇದ್ದೇವೆ, ಬೈಲಹೊಂಗಲ ಜಿಲ್ಲೆಯನ್ನಾಗಿ ಮಾಡಬೇಕು ಅಂತ. ತಾವೇನಾದ್ರೂ ಅಪ್ಪಿತಪ್ಪಿ ಬೇರೆ ಜಿಲ್ಲೆಗಳನ್ನ ಮಾಡ್ಲಿಕ್ಕೆ ಹೊರಟ್ರೆ ನಮ್ಮ ಜಿಲ್ಲೆಯಿಂದ, ನಮ್ಮ ತಾಲೂಕಿನಿಂದ ಬಹುದೊಡ್ಡದಾಗಿರುವಂತಹ ಉಗ್ರ ಹೋರಾಟ ಆಗ್ತದೆ ಅನ್ನುವಂಥದ್ದನ್ನ ನೀವು ಮರಿಲಿಕ್ಕೆ ಹೋಗಬಾರದು. ಇನ್ನೊಂದು, ಮುಖ್ಯಮಂತ್ರಿಗಳು ಮೊನ್ನೆ ಅವರನ್ನ ಭೇಟಿಯಾಗಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ನಮ್ಮ ಎಲ್ಲ ಮುಖಂಡರಿಗೆ, ಈ ನಾಡಿನ ಎಲ್ಲ ಪರಮ ಪೂಜ್ಯರಿಗೆ ಒಂದು ಮಾತನ್ನ ಕೊಟ್ಟಿದ್ದಾರೆ. ಈ ನಮ್ಮ ಜಿಲ್ಲೆಯ ಹಲವಾರು ಪರಮ ಪೂಜ್ಯರನ್ನ, ಅದೇ ರೀತಿ ಶಾಸಕರನ್ನ, ಮಾಜಿ ಶಾಸಕರನ್ನ, ಎಂಪಿಗಳನ್ನ, ಮಾಜಿ ಎಂಪಿಗಳನ್ನ ಎಲ್ಲರನ್ನೂ ಕೂಡ ಕರೆದು ಒಂದು ಸಭೆಯನ್ನ ಮಾಡಿ, ಆ ಸಭೆಯಲ್ಲಿ ಏನು ವರದಿಯನ್ನ ಬರ್ತದೋ ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆಯನ್ನ ಮಾಡಿಕೊಂಡು ನಂತರದಲ್ಲಿ ನಿರ್ಧಾರವನ್ನ ಪ್ರಕಟ ಮಾಡ್ತೇವೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಆದ್ರೆ ನೀವು ಕೊಟ್ಟ ಮಾತನ್ನ ಉಳಿಸ್ಕೊಳ್ಬೇಕು ಅನ್ನುವಂತಹದ್ದು ನಮ್ಮ ಮೊದಲನೆಯ ಒಂದು ಮಾತು. ಆದ್ರೆ ಇನ್ನೂ ಹೆಚ್ಚಿನದಾಗಿ ನಿಮಗೆ ಹೇಳಬೇಕು ಅಂತ ಹೇಳಿ ಅಂದ್ರೆ, ನಮ್ಮ ಗ್ರಾಮ ಪಂಚಾಯಿತಿಯ ಮಟ್ಟದಿಂದಲೂ ಹಿಡಿದು ಇವತ್ತ ಈ ನಾಡಿನ ಹಲವಾರು ಪರಮ ಪೂಜ್ಯರನ್ನ ಗಣನೆಗೆ ತೆಗೆದುಕೊಂಡು, ಹಲವಾರು ಶಾಸಕರನ್ನ, ಮಾಜಿ ಶಾಸಕರನ್ನ ಎಲ್ಲರನ್ನೂ ಕೂಡ ತಾವು ಗಣನೆಗೆ ತೆಗೆದುಕೊಂಡು ಒಂದು ಸಭೆಯನ್ನ ಮಾಡಿದ್ರೆ ಮಾತ್ರ ಇದಕ್ಕೊಂದು ಬೆಲೆ ಬರ್ತದೆ. ಮತ್ತು ನಮ್ಮ ತಾಲೂಕನ್ನ ಇವತ್ತು ಜಿಲ್ಲೆಯನ್ನಾಗಿ ಮಾಡಲೇಬೇಕು ಅನ್ನುವಂತಹ ಕೂಗು. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ಈ ಬಗ್ಗೆ ಹೆಚ್ಚಿನದಾಗಿ ಹೇಳೋದಾದ್ರೆ. ಖಂಡಿತವಾಗ್ಲೂ ಬೆಳಗಾವಿ ಜಿಲ್ಲೆಯಲ್ಲಿ ಈ ಹಿಂದೆ ಕೂಡ ಬೈಲಹೊಂಗಲನ್ನ ಜಿಲ್ಲೆಯನ್ನಾಗಿ ಮಾಡ್ಬೇಕಂತ ಹೇಳಿ ಏನು ಅದರದೊಂದು ಹೋರಾಟ ಮಾಡ್ಕೊಂಡಿದ್ರು. ಅವ್ರು ಯಾವಾಗಿದ್ರು ಆಗಸ್ತಾ ಬಂದಿದ್ರು. ಆದ್ರೆ ಕಳೆದ 2 ದಿನಗಳಿಂದ ಏನು ಅಧಿವೇಶನ ಮುಗಿದಿತ್ತು, ಅಧಿವೇಶನದ ಆದ ಬೆನ್ನಲ್ಲಿ ಅಧಿವೇಶನದ ವೇಳೆಯಲ್ಲಿ ಕೂಡ ಏನು ಬೈಲಹೊಂಗಲ ಹೋರಾಟ ಸಮಿತಿ ಏನಿದೆ, ಮುಖ್ಯಮಂತ್ರಿಗಳು ಕೂಡ ಭೇಟಿಯನ್ನ ಮಾಡಿ
ನಮ್ಮ ಬೈಲಹೊಂಗಲನ್ನ ಎಲ್ಲಾ ರೀತಿಯಲ್ಲೂ ಕೂಡ ಇದು ಈ ಪ್ರದೇಶ ಏನು ಬೈಲಹೊಂಗಲ್ ತಾಲೂಕು ಏನಿದೆ ಎಲ್ಲಾ ರೀತಿಯಲ್ಲೂ ಕೂಡ ಜಿಲ್ಲೆ ಆಗ್ಲಿಕ್ಕೆ ಅರ್ಹ ಇದೆ ಅಂತ ಹೇಳಿ ಮನವರಿಕೆಯನ್ನ ಸಿಎಂ ಅವ್ರಿಗೂ ಕೂಡ ಮಾಡ್ತಾರೆ. ಆದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತ ಸಿಎಂ ಅವರು ಅದಕ್ಕೆ ಸ್ಪಂದನೆ ಮಾಡದೇ ಇದ್ದ ಕಾರಣ ಈಗ ಕೂಡ ಡಿಸೆಂಬರ್ 31ರೊಳಗೆ ಏನು ಬೈಲಹೊಂಗಲ್ ಜಿಲ್ಲೆಯನ್ನಾಗಿ ಘೋಷಿಸದೇ ಇದ್ರೆ ಏನು ಬೈಲಹೊಂಗಲ್ ಜಿಲ್ಲಾ ಹೋರಾಟ ಸಮಿತಿ ಏನಿದೆ ಒಂದು ಉಗ್ರವಾದ ಹೋರಾಟವನ್ನ ಮಾಡುತ್ತೆ ಅಂತ ಹೇಳಿ ಸರ್ಕಾರಕ್ಕೂ ಕೂಡ ಈಗ ಎಚ್ಚರಿಕೆ ನೀಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿರುವಂತದ್ದು ಎಲ್ಲ ಏನ್ ರಾಜಕೀಯ ನಾಯಕರಿದೆ, ಕಾಂಗ್ರೆಸ್ ಇರ್ಬೋದು, ಜೆಡಿಎಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಎಲ್ಲರೂ ಕೂಡಿ ಒಂದ್ ರೀತಿಯಾಗಿ ಏನ್ 3000 ಮಠ ಏನಿದೆ ಅಲ್ಲಿ ಒಂದು ಸಭೆಯನ್ನ ಕರೆದು ಅಲ್ಲೇ ಒಂದು ಏನು ಬೈಲಹೊಂಗಲ್ ಜಿಲ್ಲೆಯನ್ನ ಇದೇ ಡಿಸೆಂಬರ್ 31ರೊಳಗೆ ಘೋಷಣೆ ಮಾಡದೇ ಇದ್ರೆ ಒಂದು ಉಗ್ರವಾದಂತಹ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಬೈಲಹೊಂಗಲ್ ಜಿಲ್ಲಾ ಹೋರಾಟ ಸಮಿತಿ ಏನಿದೆ ಸರ್ಕಾರಕ್ಕೆ ಒಂದ್ ರೀತಿಯಾಗಿ ಆಗ್ರಹ ಮಾಡಿರ್ತಕ್ಕಂಥದ್ದು. ಗಾಯತ್ರಿ, ಧನ್ಯವಾದ ನಿಮ್ಮ ಮಾಹಿತಿಗಾಗಿ ಮಂಜುನಾಥ್. ರಾಜ್ ನ್ಯೂಸ್ ಕನ್ನಡ.